ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ಇವತ್ತು ಇನ್ನೊಂದು ಬೇಬಿ ಫುಡ್ ರೆಸಿಪಿ ಜೊತೆ ನಾನು ಬಂದಿದ್ದೀನಿ. ಅದ್ಯಾವುದು ಅಂತಂದರೆ ಪಾಲಕ್ ರೈಸ್. ಹೌದು, ಈ ಪಾಲಕ್ ಸೊಪ್ಪು ಮಕ್ಕಳಿಗೆ ತುಂಬ ಒಳ್ಳೆಯದು. ಮಕ್ಕಳ ವೆಯ್ಟ್ ಗೇನ್ ಆಗುತ್ತೆ, ಐರನ್ ಕಂಟೆಂಟ್ ಚೆನ್ನಾಗಿ ಸೇರುತ್ತೆ ಆ್ಯಂಡ್ ಅವರ ಕಂಪ್ಲೀಟ್ ಓವರ್ ಆಲ್ ಡೆವಲಪ್ಮೆಂಟ್ಗೆ ಈ ಪಾಲಕ್ ಸೊಪ್ಪು ಮಕ್ಕಳಿಗೆ ತುಂಬ ಒಳ್ಳೆಯದು. ಪಾಲಕ್ ಸೊಪ್ಪನ್ನ ನಾವು 6 ಮಂತ್ಸಿಂದನೇ ಕೊಡೋದಕ್ಕೆ ಶುರು ಮಾಡ್ಬೋದು. ಈ ರೆಸಿಪಿನ ಮಕ್ಕಳಿಗೆ ನಾವು 1 ಇಯರಿಂದ ಕೊಡ್ಬೋದು. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ನಾನು ಒಂದು 1/4 ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಸ್ವಲ್ಪ ಹೊತ್ತು ನೆನೆ ಹಾಕಿ ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಈ ಪಾಲಕ್ ಸೊಪ್ಪನ್ನ ನಾವು ಬೇಯಿಸ್ಕೊಂಡು ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಬೇಕು. ವೆರಿ ಗುಡ್ ಸೋರ್ಸ್ ಆಫ್ ವೈಟಮಿನ್ ಇರಬಹುದು, ಮಿನರಲ್ಸ್ ಇರ್ಬೋದು, ವಿಟಮಿನ್ ಸಿ, ಐರನ್, ಫ್ಯಾಟ್ ಅಂಶ ಇರುತ್ತೆ, ಫೈಬರ್ ಅಂಶ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಎಲ್ಲ ರೀತಿಯಾದ ಒಳ್ಳೆ ಅಂಶ ಈ ಪಾಲಕ್ ಸೊಪ್ಪಲ್ಲಿರುತ್ತೆ. ಮಕ್ಕಳಿಗೆ ತುಂಬ ಒಳ್ಳೆ ಒಂದು ನ್ಯೂಟ್ರಿಯೆಂಟ್ ಆಪ್ಷನ್ ಅಂತಲೇ ಹೇಳ್ಬೋದು ಈ ಪಾಲಕ್ ಸೊಪ್ಪು. ಗ್ರೀನ್ ಲೀಫಿ ವೆಜಿಟೇಬಲಲ್ಲಿ ಪಾಲಕ್ ಸೊಪ್ಪು ತುಂಬ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ. ಮಕ್ಕಳಿಗೆ ನೀವು ಪಾಲಕ್ ಸೊಪ್ಪನ್ನ ವಾರಕ್ಕೆ 1 ಸಲ ಕೊಡೋದ್ರಿಂದ ಮಕ್ಕಳ ವೆಯ್ಟ್ ಗೇನಲ್ಲೂ ಸಹ ಸಹಾಯ ಆಗುತ್ತೆ ಆ್ಯಂಡ್ ಅವರಿಗೆ ಎನರ್ಜಿ ಸಹ ಕೊಡುತ್ತೆ. ಫೈಬರ್ ಅಂಶ ಇರೋದ್ರಿಂದ ಮಕ್ಕಳಿಗೆ ಜೀರ್ಣ ಸರಿಯಾಗಿ ಆಗ್ತಿಲ್ಲ, ಕಾನ್ಸ್ಟಿಪೇಷನ್ ಆಗ್ತಿದೆ, ಪೂಪ್ ಸರಿಯಾಗಿ ಪಾಸ್ ಮಾಡೋದಕ್ಕೆ ಮಕ್ಕಳಿಗೆ ಕಷ್ಟ ಆಗ್ತಿದೆ ಅಂತಂದಾಗ ನೀವು ಪಾಲಕ್ ಸೊಪ್ಪನ್ನ ಮಕ್ಕಳ ಡಯಟಲ್ಲಿ ಇನ್ಕ್ಲೂಡ್ ಮಾಡಿ. ಈ ರೀತಿ ಬೇಯಿಸ್ಕೊಂಡಿದ್ದೀನಿ ಆ್ಯಂಡ್ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಯಾವ್ದ್ಯಾವುದು ಅಂತಂದರೆ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಚಿಕ್ಕ ಗಾತ್ರದ್ದು, ಆ್ಯಂಡ್ ನೆಕ್ಸ್ಟ್ ಟೊಮ್ಯಾಟೊ ಆ್ಯಂಡ್ ಪಾಲಕ್ ಸೊಪ್ಪು ಬೇಯಿಸ್ಕೊಂಡಿರೋದನ್ನು ನಾನು ಈ ರೀತಿ ಇಟ್ಕೊಂಡಿದ್ದೀನಿ, ನೀರನ್ನು ಡ್ರೈನ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಒಂದು ಸ್ವಲ್ಪ ಕಾಯಿ, 2 ಮೆಣಸಿನ್ಕಾಯಿ ಆ್ಯಂಡ್ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಅಂತಂದರೆ ಕೊತ್ತಂಬರಿ ಸೊಪ್ಪು. ಆ ಮೆಣಸಿನ್ಕಾಯಿ ಮಕ್ಕಳಿಗೆ ಖಾರ ಆಗುತ್ತೆ, ನೀವು ಇನ್ನೂ ಖಾರ ಇಂಟ್ರೊಡ್ಯೂಸ್ ಮಾಡಿಲ್ಲ ಅಂತಂದರೆ 1 ಮೆಣಸಿನ್ಕಾಯಿ ಹಾಕ್ಕೊಳ್ಬೋದು. ಅದಿತಿಗೆ ಖಾರ ಇಷ್ಟ ಆಗಿರೋದ್ರಿಂದ ನಾನು 2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಯಾವುದೇ ರೀತಿ ನಾನು ಖಾರದ ಪುಡಿ ಎಲ್ಲ ಯೂಸ್ ಮಾಡ್ತಿಲ್ಲ. ಆ್ಯಂಡ್ ನೆಕ್ಸ್ಟ್ ಪಲಾವ್ ಸಾಮಾನು ಅಂತಂದರೆ ಕಸ್ತೂರಿ ಮೇಥಿ, ಪಲಾವ್ ಎಲೆ, ಜಾಕಾಯಿ ಆ್ಯಂಡ್ ಸ್ವಲ್ಪ ಜಾಪತ್ರೆ, ಸೋಂಪು, ಮರಾಠಿ ಮೊಗ್ಗು ಮತ್ತು ಕಲ್ಲುವ, ಏಲಕ್ಕಿನೂ ಸಹ ತೊಗೊಂಡಿದ್ದೀನಿ, ಲವಂಗ ಆ್ಯಂಡ್ ಮೆಣಸು. ಆ್ಯಂಡ್ ನೆಕ್ಸ್ಟ್ ನಾನು ತೊಗೊಂಡಿರೋದು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ತುಪ್ಪ ತೊಗೊಂಡಿದ್ದೀನಿ. ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋದನ್ನು ಯೂಸ್ ಮಾಡ್ತಿದ್ದೀನಿ ಇದಕ್ಕೆ. ಆ್ಯಂಡ್ 3/4 ಲೋಟದಷ್ಟು ಅಕ್ಕಿನ ಮುಂಚೆನೇ ನೆನೆಸಿ ಇಟ್ಕೊಂಡಿದ್ದೀನಿ. ಈ ರೆಸಿಪಿನ ಮಕ್ಕಳಿಗೆ ಖಂಡಿತವಾಗ್ಲೂ ಕೊಡ್ಬೋದು. ಯಾವುದೇ ರೀತಿ ಭಯ ಬೇಡ, ಅಯ್ಯೋ ಇಷ್ಟೊಂದು ಖಾರ ಇರುತ್ತೆ ಅಂತ ಭಯ ಬೇಡ. ಏನಕ್ಕಂತಂದರೆ ಪಾಲಕ್ ಸೊಪ್ಪು ಸ್ವಲ್ಪ ಸಪ್ಪೆ ಇರೋದ್ರಿಂದ ಖಾರ ಮೇಂಟೈನ್ ಆಗುತ್ತೆ. ಮಕ್ಕಳಿಗೆ ತುಂಬ ಖಾರ ಅಂತ ಎಲ್ಲ ಏನೂ ಅನಿಸೋದಿಲ್ಲ. ಆ್ಯಂಡ್ ಎಲ್ಲ ಮಸಾಲೆ ಸಾಂಬಾರು ಪದಾರ್ಥಗಳನ್ನ ನಾವು ಹಾಕೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು. ಯಾವುದೇ ರೀತಿ ಕೋಲ್ಡ್ ಕಾಫ್ ಇದ್ರೂ ಸಹ ಇದರಿಂದ ಕಡಿಮೆ ಆಗುತ್ತೆ. ನೀವು ಕೋಲ್ಡ್ ಕಾಫ್ನ ಪ್ರಿವೆಂಟ್ ಸಹ ಮಾಡ್ಬೋದು. ಮೊದಲಿಗೆ ನಾನು ಕುಕ್ಕರ್ನ ಬೆಸಿಗೆ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡ್ರೆ ಇದರ ರುಚಿ ಇನ್ನೂ ಹೆಚ್ಚುತ್ತೆ. ಮಕ್ಕಳಿಗೆ ತುಪ್ಪ ಕೊಡೋದ್ರಿಂದ ಕೋಲ್ಡ್ ಕಾಫ್ ಎಲ್ಲ ಏನೂ ಆಗೋದಿಲ್ಲ. ನಾನು ಪ್ರತಿಯೊಂದು ವೀಡಿಯೋಸಲ್ಲಿ ಇದರ ರಿಲೇಟೆಡ್ ಹೇಳ್ತಾನೆ ಇರ್ತೀನಿ. ಯಾಕಂತಂದರೆ ತುಪ್ಪ ಕೊಟ್ಟರೆ ಕೋಲ್ಡ್ ಆಗುತ್ತಾ ಅಂತ ಸಾಕಷ್ಟು ಜನ ಸ್ಟೋರೀಸ್ನ ಅಪ್ಡೇಟ್ ಮಾಡಿದಾಗ ನನಗೆ ಮೆಸೇಜ್ ಮಾಡ್ತಿರ್ತೀರಲ್ವ, ಅದಕ್ಕೋಸ್ಕರ ಹೇಳಿದೆ. ಸೊ ತುಪ್ಪ ಎಲ್ಲ ಬಿಸಿ ಆದಮೇಲೆ ಈಗ ನಾನು ಎಲ್ಲ ರೀತಿಯಾದ ಪಲಾವ್ ಸಾಮಾನುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಸ್ಪೈಸಸ್ಗಳು ಮಕ್ಕಳಿಗೆ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ಆ್ಯಂಡ್ ಮಕ್ಕಳಿಗೆ ಎಲ್ಲನೂ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಮುಂದಕ್ಕೆ ಅವ್ರಿಗೆ ಫುಡ್ ಮೇಲೆ ಅವರ್ಷನ್ ಬರೋದಿಲ್ಲ. ಎಲ್ಲ ಸ್ಪೈಸಸ್ ಒಳ್ಳೆಯದು. ಇದಕ್ಕೆ ನಾವು ಖಾರನ ಹೆಚ್ಚಿಗೆ ಆಗ್ತಿಲ್ಲದೆ ಇರೋದ್ರಿಂದ ಇಷ್ಟು ಸ್ಪೈಸಸ್ ಬೇಕೇ ಬೇಕಾಗುತ್ತೆ. ಯಾಕೆ ಈ ಸ್ಪೈಸಸ್ನ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಂದರೆ ಪ್ರತಿಯೊಂದು ಸ್ಪೈಸಸ್ಸಲ್ಲೂ ಅದರದೇ ಆದ ಒಂದು ಫೀಚರ್ಸ್ ಇರುತ್ತೆ. ಮಕ್ಕಳಿಗೆ ತುಂಬ ಒಳ್ಳೆಯದು. ಸೋಂಪು ಜೀರ್ಣ ಚೆನ್ನಾಗಾಗುತ್ತೆ ಆ್ಯಂಡ್ ಕಲ್ಲುವ ಇರಬಹುದು, ಏಲಕ್ಕಿ ಮತ್ತು ಜಾಕಾಯಿ, ಜಾಪತ್ರೆ ಇದೆಲ್ಲ ಜೀರ್ಣಶಕ್ತಿ ಮಕ್ಕಳಿಗೆ ಚೆನ್ನಾಗಿ ಕೊಡುತ್ತೆ. ಈ ರೀತಿ ನೀವು ರೈಸ್ ಐಟಮ್ಸ್ಗೆ ಎಲ್ಲ ರೀತಿಯಾದ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಬೋದು, ಒಳ್ಳೆ ಅರೋಮಾ ಕೊಡುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ಸಾಟ್ ಮಾಡ್ಕೊಂಡ್ಮೇಲೆ ಈರುಳ್ಳಿ ಅಂತಂದರೆ ಚಿಕ್ಕ ಗಾತ್ರದ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿಕೊಂಡು ನಾನು ಚೆನ್ನಾಗಿ ಇದನ್ನು ಇನ್ನೊಂದು ಸಲ ಸಾಟ್ ಮಾಡ್ಕೊಳ್ತೀನಿ. ಇದಕ್ಕೆ ನೆಕ್ಸ್ಟ್ ಹಾಕ್ಕೊಳ್ಳೋದು ಉಪ್ಪು ಮತ್ತು ಅರಿಶಿಣನ ಮಕ್ಕಳ ಒಂದು ಡಯಟಲ್ಲಿ ಅಥವಾ ಅವರ ರೆಸಿಪೀಸಲ್ಲಿ ಮಕ್ಕಳಿಗೆ ನಾವು ಏನೇನೆಲ್ಲ ರೆಸಿಪೀಸ್ ಮಾಡ್ಕೊಳ್ತೀವೋ ಆ ರೆಸಿಪೀಸಲ್ಲಿ ಅರಿಶಿಣನ ಆ್ಯಡ್ ಮಾಡೋದ್ರಿಂದ ಮಕ್ಕಳಿಗೆ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ ಆ್ಯಂಡ್ ಮಕ್ಕಳಿಗೆ ಜಂತುಳ ಆಗುತ್ತೆ ಅನ್ನುವಂಥ ಭಯನೂ ಬೇಡ. ಜಂತುಳ ಆಗಿದ್ರೂ ಸಹ ಪ್ರತಿದಿನ ಮಕ್ಕಳಿಗೆ ಅರಿಶಿಣ ಯೂಸ್ ಮಾಡೋದ್ರಿಂದ ಲಿಮಿಟೆಡ್ ಆಗೇ ಯೂಸ್ ಮಾಡಬೇಕಾಗತ್ತೆ. ಮಕ್ಕಳ ರೆಸಿಪೀಸಲ್ಲಿ ಅರಿಶಿಣ ತುಂಬ ಒಳ್ಳೆಯದು. ಮಕ್ಕಳಿಗೆ ಜಂತುಳ ಆಗಿದೆ ಅಂತ ಅಂದ್ರೂ ಅದು ಒಂದು ಪ್ರಿವೆಂಟಿವ್ ಮೆಷರ್ ಆಗಿ ನಮಗೆ ವರ್ಕ್ ಆಗುತ್ತೆ. ಜಂತುಳನೂ ಕಡಿಮೆ ಆಗುತ್ತೆ ಮಕ್ಕಳಿಗೆ. ನೆಕ್ಸ್ಟ್ ಇದಕ್ಕೆ ಉಪ್ಪು ಸ್ವಲ್ಪ ಹಾಕ್ಕೊಂಡು ಆ್ಯಂಡ್ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಸಾಟ್ ಮಾಡ್ಕೊಳ್ಬೇಕು. ಇದನ್ನು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ರೀತಿಯಲ್ಲೂ ಕೊಡ್ಬೋದು ಆ್ಯಂಡ್ ಲಂಚ್ ರೀತಿಯಲ್ಲೂ ಕೊಡ್ಬೋದು. ಪಾಲಕ್ ಸೊಪ್ಪು ಮಕ್ಕಳಿಗೆ ಬೇಗ ಜೀರ್ಣ ಆಗುತ್ತೆ, ಯಾವುದೇ ರೀತಿ ಹೆವಿ ಫುಲ್ನೆಸ್ ಅಂತಲೂ ಅನಿಸೋದಿಲ್ಲ. ಯಾಕಂತಂದರೆ ನಾವು ಇದಕ್ಕೆ ಜಾಸ್ತಿ ಮಸಾಲೆ ಎಲ್ಲ ಏನೂ ಹಾಕ್ತಿಲ್ಲ ಅಲ್ವಾ, ಜಸ್ಟ್ ಒಂದೇ ಒಂದು ಸ್ವಲ್ಪ, ಒಂದು ಕಾಯಲ್ಲಿ ಅಂದರೆ ಅರ್ಧ ಓಳಲ್ಲಿ 1/4 ಭಾಗ ಅಷ್ಟೇ ನಾವು ಹಾಕ್ಕೊಳ್ತಿರೋದು. ಜಾಸ್ತಿ ಮಸಾಲೆ ಅಂತ ಮಕ್ಕಳಿಗೂ ಸಹ ಏನೂ ಅನಿಸೋದಿಲ್ಲ. ವೆರಿ ಲೈಟ್
ಲೈಟ್ ಈ ಒಂದು ಪಾಲಕ್ ರೈಸ್ ಬರುತ್ತೆ. ತುಂಬ ಮಸಾಲೆ ಅಂತ ಏನು ಅನ್ಸೋದಿಲ್ಲ. ನಿಮಗೆ ಮೆಣಸಿನ್ಕಾಯಿ ಇನ್ನೂ ಮಕ್ಕಳಿಗೆ ಯೂಸ್ ಮಾಡೇ ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡಿ ಇದಕ್ಕೆ ಗರಂ ಮಸಾಲ ಆ್ಯಂಡ್ ಚಿಟಿಕೆಯಷ್ಟು ನೀವು ಖಾರದ ಪುಡಿನ ಹಾಕ್ಕೊಳ್ಬೋದು. ಯಾಕಂತಂದರೆ ಮಕ್ಕಳಿಗೆ ಖಾರ ಇಂಟ್ರೊಡ್ಯೂಸ್ ಮಾಡೋದು ತುಂಬ ಒಳ್ಳೆಯದು. ಆ್ಯಂಡ್ ನೆಕ್ಸ್ಟ್ ನಾನು ಇದಕ್ಕೆ ಹಾಕ್ಕೊಳ್ತಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹೌದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಮಕ್ಕಳಿಗೆ ತುಂಬ ಒಳ್ಳೆಯದು, ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಮಕ್ಕಳಿಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವು ಈ ರೀತಿ ರೈಸ್ ಐಟಮ್ಸ್ಗೆ ನಾವು ಮಕ್ಕಳಿಗೆ ಹಾಕಿ ಕೊಡಬಹುದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಮಕ್ಕಳಿಗೆ ಜೀರ್ಣ ಸಹ ಚೆನ್ನಾಗಿ ಆಗುತ್ತೆ. ಜೀರ್ಣ ಆಗೋದ್ರಿಂದ ಮಕ್ಕಳಿಗೆ ಊಟನೂ ಸೇರುತ್ತೆ ಆ್ಯಂಡ್ ಪೂಪ್ ಸಹ ಮಕ್ಕಳು ಸರಿಯಾಗಿ ಪಾಸ್ ಮಾಡ್ತಾರೆ. ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಏನಪ್ಪ ಪ್ರೊಸೀಜರ್ ಅಂತಂದರೆ, ಪಾಲಕ್ ಸೊಪ್ಪು ಬೇಯಿಸಿ ಇಟ್ಕೊಂಡಿದ್ವಲ್ಲ, ಆ ಪಾಲಕ್ ಸೊಪ್ಪನ್ನ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಕಾಯಿ, ನಾನು ಕಾಲು ಭಾಗದಷ್ಟು ಕಾಯಿ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಸೊ ಆ ಕಾಯಿನ ತೊಗೊಂಡಿದ್ದೀನಿ. ಆ ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಎರಡು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಾನು ಆವಾಗಲೇ ಹೇಳಿದೆ, ಮೆಣಸಿನ್ಕಾಯಿ ನಿಮಗೆ ಜಾಸ್ತಿ ಆಗುತ್ತೆ ಅಂತ ಅನ್ಸಿದ್ರೆ ನೀವು ಅರ್ಧ ಮೆಣಸಿನ್ಕಾಯಿ ಸಹ ಹಾಕ್ಕೊಳ್ಬಹುದು. ಇದಕ್ಕೆ ಒಂದು ಸ್ವಲ್ಪ ಪಾಲಕ್ ಸೊಪ್ಪು ತುಂಬ ಬ್ಲ್ಯಾಂಡ್ ಆಗಿರೋದ್ರಿಂದ ಈ ಮೆಣಸಿನ್ಕಾಯಿ ತುಂಬ ಖಾರ ಅಂತ ಮಕ್ಕಳಿಗೆ ಏನು ಅನಿಸೋದಿಲ್ಲ. ಸೊ ಇದನ್ನೆಲ್ಲ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಂಪ್ಲೀಟ್ ಫೈನ್ ಪೇಸ್ಟ್ ಆಗಿ ಮಾಡ್ಕೊಳ್ತೀನಿ. ಈ ಫೈನ್ ಪೇಸ್ಟ್ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾಕಂತಂದರೆ ನಾವು ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡು ಈ ರೀತಿ ರುಬ್ಕೊಂಡಾಗ ತುಂಬ ಚೆನ್ನಾಗಿರೋ ಕಲರ್ ಬರುತ್ತೆ. ಆ್ಯಂಡ್ ಮಕ್ಕಳಿಗೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತಂದರೆ ಪಾಲಕ್ ಸೊಪ್ಪನ್ನ ಕೊಡೋದ್ರಿಂದ ತುಂಬ ಚೆನ್ನಾಗಿ ರಕ್ತ ಸೇರುತ್ತೆ, ಐರನ್ ಕಂಟೆಂಟ್ ಇರೋದ್ರಿಂದ ಆ್ಯಂಡ್ ಎನರ್ಜಿ ಸಹ ನೀಡುತ್ತೆ, ಫೈಬರ್ ಅಂಶನೂ ಮಕ್ಕಳಿಗೆ ಸೇರುತ್ತೆ, ಜೀರ್ಣ ಚೆನ್ನಾಗಾಗುತ್ತೆ. ಜೀರ್ಣ ಚೆನ್ನಾಗಾದಾಗ ಮಕ್ಕಳಿಗೆ ಯಾವುದೇ ರೀತಿ ಕಾನ್ಸ್ಟಿಪೇಷನ್ ಆಗೋದಿಲ್ಲ. ಕಾನ್ಸ್ಟಿಪೇಷನ್ ಆಗಿಲ್ಲ ಅಂತಂದರೆ ಮಕ್ಕಳು ಪೂಪ್ನ ಸರಿಯಾಗಿ ಪಾಸ್ ಮಾಡ್ತಾರೆ. ಈ ಪಾಲಕ್, ಕಾಯಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ನಲ್ಲ, ಆ ಫೈನ್ ಪೇಸ್ಟ್ನ ನಾನು ಈರುಳ್ಳಿ, ಟೊಮ್ಯಾಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ, ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ವೆರಿ ಸಿಂಪಲ್, ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ 10 ಮಿನಿಟ್ಸಲ್ಲಿ ಮಕ್ಕಳಿಗೆ ಈಸಿಯಾಗಿ ರೆಡಿ ಆಗಿಬಿಡುತ್ತೆ ಬ್ರೇಕ್ಫಾಸ್ಟ್. ವೆರಿ ಡಿಫ್ರೆಂಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ರಿಚ್ ಇನ್ ನ್ಯೂಟ್ರಿಷನ್, ಮಕ್ಳಿಗೂ ಇಷ್ಟ ಆಗುತ್ತೆ, ಮಕ್ಕಳ ವೆಯ್ಟ್ಗೂ ಸಹ ಇದು ಸಹಾಯ ಮಾಡುತ್ತೆ. ಯಾಕಂತಂದರೆ ಇದಕ್ಕೆ ಕಾಯಿ ಹಾಕಿರ್ತೀವಿ. ಗೋಡಂಬಿನೂ ಸಹ ನೀವು ಆ್ಯಡ್ ಮಾಡ್ಕೊಳ್ಬಹುದು. ಆದರೆ ನಾನು ಬೆಳಗ್ಗೆ ಅದಿತಿಗೆ ಡ್ರೈ ಫ್ರೂಟ್ಸ್ದು ಮಿಲ್ಕ್ ಶೇಕ್ ಕೊಟ್ಟಿದ್ದೆ, ಡ್ರೈ ಫ್ರೂಟ್ಸ್ನೆಲ್ಲ ಆ್ಯಡ್ ಮಾಡಿ, ಸೊ ಟೂ ಮಚ್ ಆಗುತ್ತೆ ಅಂತ ನಾನು ಗೋಡಂಬಿನ ಆ್ಯಡ್ ಮಾಡಿಲ್ಲ. ನೀವು ಗೋಡಂಬಿನೂ ಸಹ ಆ್ಯಡ್ ಮಾಡ್ಕೊಳ್ಬೋದು. ನೀವು ಎಷ್ಟು ಅಕ್ಕಿ ತೊಗೊಂಡಿದ್ರೋ ಅದಕ್ಕೆ ಡಬಲ್ ಪ್ರಪೋರ್ಷನ್ ಆಗಿ ನೀವು ನೀರು ಹಾಕ್ಕೊಂಡು, ನೀರು ಕುದಿ ಬಂದ ಮೇಲೆ ಅಂತಂದರೆ ಸ್ವಲ್ಪ ಬಾಯ್ಲ್ ಆಗ್ತಿದ್ದಂಗೆ ಅಕ್ಕಿನ ಹಾಕ್ಕೊಳ್ಬಹುದು. ಯಾವ ರೈಸ್ ತೊಗೊಳ್ಬೇಕು ಅಂತ ತುಂಬ ಜನ ಸ್ಟೋರೀಸಲ್ಲಿ ನನಗೆ ಕೇಳ್ತಾನೆ ಇದೆ. ಇಟ್ ಡಿಪೆಂಡ್ಸ್ ಆನ್ ಯುವರ್ ಒಂದು ಕಂಫರ್ಟ್ ಮೇಲೆ ನೀವು ತೊಗೊಳ್ಬೋದು. ಬಾಸ್ಮತಿನೂ ಹಾಕ್ಕೊಳ್ಬೋದು, ಬಟ್ ನಾನು ಇದಕ್ಕೆ ಹಾಕ್ಕೊಂಡಿರೋದು ಸ್ಟೀಮ್ ರೈಸ್ನ ಹಾಕ್ಕೊಳ್ಬಹುದು. ಅಥವಾ ಕೆಲವರು ರೇಷನ್ ಅಕ್ಕಿನೂ ಸಹ ಹಾಕ್ಕೊಳ್ತಾರೆ, ತುಂಬ ಚೆನ್ನಾಗಿ ಬರುತ್ತೆ. ಯಾವ ಅಕ್ಕಿ ಹಾಕ್ಕೊಂಡ್ರೂ ನಾವು ಏನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಅಕ್ಕಿ ಹಾಕ್ಕೊಂಡ್ರೂ ಸಹ ಇದು ಟೇಸ್ಟ್ ಅದೇ ರೀತಿ ಇರುತ್ತೆ, ಏನೂ ಡಿಫ್ರೆನ್ಸ್ ಆಗೋದಿಲ್ಲ. ಈ ರೀತಿ ಚೆನ್ನಾಗಿ ಕುದಿ ಬಂದಮೇಲೆ ಇನ್ನೊಂದು ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ನಾನು ವಿಷಲ್ನ ಕ್ಲೋಸ್ ಮಾಡಿಕೊಂಡು 2 ವಿಷಲ್ನ ತೊಗೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಪಾಲಕ್ ರೈಸ್, ಮಕ್ಳಿಗೂ ಇಷ್ಟ ಆಗುತ್ತೆ, ಅದಿತಿಗೂ ಇಷ್ಟ ಆಯಿತು. ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ರಾಯ್ತಾ ಮಾಡಿದ್ದೆ. ಅದಕ್ಕೆ ನಾನು ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಕ್ಕೆ ನಾನು ಗರಂ ಮಸಾಲ ಹಾಕಿ ಅದರ ಒಂದು ಕಾಂಬಿನೇಷನ್ನ ಕೊಟ್ಟಿದ್ದೆ. ಅಕಸ್ಮಾತ್ ಮಗುಗೆ ಖಾರ ಅಂತ ಅನ್ನಿಸಿದೆ ಅಂತಂದರೆ ಮೊಸರಿದ್ದಾಗ ಕಾಂಬಿನೇಷನ್ ಸರಿ ಹೋಗುತ್ತೆ, ಖಾರ ಮಕ್ಕಳಿಗೆ ಹೆಚ್ಚಂತ ಅನಿಸೋದಿಲ್ಲ. ಸೊ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ರೆಸಿಪಿ. ಈ ರೆಸಿಪಿನ ನೀವು ಮಕ್ಕಳಿಗೆ 1 ಇಯರಿಂದ ಟ್ರೈ ಮಾಡ್ಬೋದು. ಆ್ಯಂಡ್ ಸ್ಕೂಲ್ಗೆ ಹೋಗೋ ಮಕ್ಳಿಗೂ ಈ ಪಾಲಕ್ ರೈಸ್ ತುಂಬ ಇಷ್ಟ ಆಗುತ್ತೆ. ಯಾಕಂತಂದರೆ ಎಲ್ಲ ಸ್ಪೈಸಸ್ನ ಆ್ಯಡ್ ಮಾಡಿರ್ತೀವಲ್ವ, ಸೊ ಮಕ್ಕಳಿಗೆ ಇಷ್ಟ ಆಗುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಆ್ಯಂಡ್ ನಿಮಗೆ ಏನು ಅನ್ನಿಸ್ತು, ನಿಮ್ಮ ಮಕ್ಕಳು ಹೇಗೆ ಇಷ್ಟಪಟ್ಟರು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸಿ ಯು, ಟಾಟಾ, ಬಾಯ್, ಲವ್ ಯು ಆಲ್.